ಅಮ್ಮೋರೆ ಅಮ್ಮೋರೆ, ಮೈ ತುಂಬಾ ಸುಡ್ತಾ ಇದೆ, ಸಿಕ್ಕಾಪಟ್ಟೆ ಜ್ವರ ಬಂದಿದೆ, ನೀವು ರೂಮಲ್ಲಿ ಮಲ್ಕೊಳ್ಳಿ. ಲಕ್ಷ್ಮಿ, ನನ್ ಒತ್ತಾಯ ಮಾಡಬೇಡ. ನನ್ ಕಮಲಿಗೆ ಅಪಾಯಕ್ಕಾದತೆ, ನಾನು ಕಾಪಾಡ್ಬೇಕು. ನೀವೊಬ್ರೇ ಹೋಗೋದ್ ಬೇಡ ಅಮ್ಮೋರೆ, ನಾನು ಬರ್ತೀನಿ. ಬೇಡ ಲಕ್ಷ್ಮಿ, ನೀನ್ ಇಲ್ಲೇ ಇರ್ಬೇಕು. ಚಂದ್ರವ್ರು ಬಂದಾಗ ಇಲ್ಲೇನ್ ನೋಡಿತು ಅಂತವ ನೀನೇ ಅವ್ರಿಗೆ ಹೇಳ್ಬೇಕು. ನಾನು ಈಗ್ಲೇ ಹೋಗ್ಲಿಲ್ಲ ಅಂದ್ರೆ ನನ್ ಕಮಲಿ ಉಳ್ಕೊಳಕಿಲ್ಲ. ನಾನು ಈಗ್ಲೇ ಹೋಗಿ ಬಂದ್ಬಿಡ್ತೀನಿ. ನೋಡು, ನಿಂಗೇನು ಹುಷಾರಾಗಿ ನೋಡ್ಕೋ. ಅಜಯ್ಯ, ದಯವಿಟ್ಟು ಬನ್ನಿ ಅಜಯ್ಯ, ನಿಮ್ ಕೈ ಮುಗಿತೀನಿ. ಹಂಗ್ ಕರಿಬೇಡ ನೀನು, ಅಜ್ಜಯ್ಯ ಅಂತ ಕರಿಬೇಡ ನನ್ನ. ಯಾಕೇನಾಯ್ತು? ಆಗ್ಲೇ ಹಂಗ್ ಕರೆದ್ರೆ ಇಷ್ಟ ಅಂತ ಹೇಳಿದ್ರಲ್ಲ. ನನ್ನ ಮನಸ್ಸು ಬದಲಾಸ್ತಿದ್ಯಾ? ಕರಿಬೇಡ. ನಾನ್ ಬಂದಿದ್ದ ಇಲ್ಲಿಗೆ ನಿನ್ನ ಹುಡುಕೊಂಡೆ. ಬರೇ ಕಷ್ಟ ಸುಖ ಮಾತಾಡಕಲ್ಲ, ನಾನ್ ಬಂದಿದ್ದ ಇಲ್ಲಿಗೆ ನಿನ್ನನ್ನು ಸಾಯಿಸಕ್ಕೆ. ಪ್ರಾಣ ತೆಗೆದು ನನ್ನ ಸೇಡ್ನ ತೀರಿಸ್ಕೊಳಕ್ಕೆ ನಾನು ಇಲ್ಲಿ ಬಂದಿತ್ತು. ಏನ್ ಹೇಳ್ತಿದ್ದೀರಾ? ನಿನ್ನವನಿಂದ ನನ್ನ ಸಂತೋಷ ಎಲ್ಲ ಹಾಳಾಗೋಯ್ತು. ತಾರ ತಂದಿರೋ ಈ ರಿಂಗನ್ನ ಇಬ್ರು ಎಕ್ಸ್ಚೇಂಜ್ ಮಾಡ್ಕೊಳ್ಳಿ. ತಗೋಮ್ಮ. ಒಂದ್ ನಿಮಿಷ ನಿಲ್ಸಿ. ಚಿಕ್ಕ ಪುಟ್ಟ ಶಾಸ್ತ್ರಗಳು ಅಂತ ಯಾರು ಇಲ್ದೆ ಮಾಡಿಸಿದ್ರಿ, ಈಗ ಯಾಕೆ ಅವಸರದಲ್ಲಿದ್ದೀರಾ ನೀವು? ನಾನು ಅದನ್ನೇ ಹೇಳ್ದೆ ರಿಷಿ, ತಾರಾ ಆಂಟಿ ಬರ್ಲಿ, ಲೆಟ್ಸ್ ಜಸ್ಟ್ ವೇಟ್. ಅಂಡ್ ಅದು ಅಲ್ಲದೆ ನಿಮ್ಮ ಅಮ್ಮಮ್ಮಂಗೆ ಗೊತ್ತಲ್ವಾ ಇದು ನಿಜವಾಗ್ಲೂ ನಡೀತಾ ಇರೋ ಎಂಗೇಜ್ಮೆಂಟ್ ಅಲ್ಲ ಅಂತ? ಯಾಕೆ ಹೀಗಾಡ್ತೀಯಾರ ಅವರು? ಅಮ್ಮ ಬರ್ತಾರೆ, ಅವ್ರಿಗೆ ಬೇಜಾರಾಗಬಾರ್ದು ಅಂತ ಇದೆಲ್ಲ ಮಾಡಿದೆ ನಾನು. ಅಮ್ಮ ಎಲ್ಲಿ? ಅಣ್ಣ, ಅಮ್ಮ ಎಲ್ಲಿದ್ದಾರೋ? ನೀವು ನಾನು ಶಾಂತವಾಗಿರಲ್ಲ. ಯಾಕಿನ್ನೂ ಬರ್ಲಿಲ್ಲ? ನಿರ್ಧಾರ ತಗೊಳ್ಳೋಕೆ ಇಷ್ಟೊತ್ತು ಮಾಡ್ತಿದಾರ ಅಥವಾ ಬೇರೆ ಏನಾದ್ರು ಪ್ಲಾನ್ ಮಾಡ್ತಿದಾರ? ಕಣ್ಣಾಗೆ ಕಾಣ್ತೈತೆ. ದಯವಿಟ್ಟು ದಯವಿಟ್ಟು ನನ್ನ ಮಾತು ಕೇಳಿ, ಈ ಕೆಲಸ ಮಾಡಬೇಡಿ. ಹೌದು ಹೌದು, ಪ್ಲೀಸ್ ಪ್ಲೀಸ್ ಕಮಲಿ ಮಾತು ಕೇಳಿ. ನೀವಿಂತ ಕೆಲಸ ಮಾಡಬಾರ್ದು. ದಯವಿಟ್ಟು ನನ್ನ ಮಾತು ಕೇಳಿ. ನನ್ನ ಮುಂದೆ ನಾಟಕ ಆಡಿ ತಪ್ಪಿಸ್ಕೊಳ್ಳಕ್ಕೆ ನೋಡ್ತಾ ಇದ್ದೀರಾ? ನಾ ಬಿಡಕ್ಕಿಲ್ಲ. ನನ್ನ ಸ್ಟೇಟಿಗೆ ಉತ್ತರ ಸಿಗಲೇಬೇಕು. ನನ್ನ ಕನ್ನಡ ಆತ್ಮಕ್ಕೆ ಶಾಂತಿ ಸಿಗಲೇಬೇಕು. ನಾನು ಬಿಡಕ್ಕಿಲ್ಲ. ಬೇಡ, ಪ್ಲೀಸ್ ನನ್ನ ಬಿಟ್ಬಿಡು. ಪ್ಲೀಸ್ ಕಮಲಿ, ಕಮಲಿ ನನ್ನ ಕಾಪಾಡು. ಕಮಲಿ ಪ್ಲೀಸ್ ಪ್ಲೀಸ್ ನನ್ನ ಬಿಟ್ಬಿಡು. ನನ್ನ ಪ್ರಾಣ ತಗೊಳ್ಳಿ. ನಿಮಗ್ ಬೇಕಾಗಿರೋದು ನನ್ನ ಪ್ರಾಣ ತಾನೆ? ಹಂಗಾರೆ ನನ್ನ ಪ್ರಾಣ ಕೊಡ್ತೀನಿ. ನೀವು ಅವ್ರಿಗೇನು ಮಾಡಕ್ಕಿಲ್ಲ ಅಲ್ವಾ? ಇಲ್ಲ ಅಜಯ್ಯ, ನನ್ ಕೊಂದಿದ್ ಪಾಪ ನಿಮಗ್ ಬೇಡ. ನಾನೇ ಸಾಯ್ತೀನಿ. ಹೆಂಗಿದ್ರುವೆ ಈ ಮನೆಯಾಗೆ ನನ್ನಿಂದನೇ ತೊಂದ್ರೆ, ಸಮಸ್ಯೆ. ನಾನೇ ಹೊಂಟೋಯ್ತೀನಿ ಮೇಡಮ್. ಎಲ್ಲ ನೀವ್ ಅಂದ್ಕೊಂಡಂಗೆ ಆಯ್ತೈತೆ. ನಾನು ಹೋಯ್ತೀನಿ. ಕಮಲಿ, ಕಮಲಿ ಬೇಡ, ನಿಂತ್ಕೋ. ಹೀಗೆಲ್ಲ ಮಾಡ್ಬೇಡ, ಹೋಗ್ಬೇಡ ಕಮಲಿ, ವಾಪಸ್ ಬಾ. ನಾನ್ ನಿಮ್ಗೆ ನನ್ನ ಅಜ್ಜ ಸ್ಥಾನ ಕೊಟ್ಟಿವ್ನಿ. ಈಗ ಪ್ರಾಣ ಬಿಡೋ ಪರಿಸ್ಥಿತಿನಾಗೂ ಅದು ಬದಲಾಗಕ್ಕಿಲ್ಲ. ಈಗ್ಲೂ ನೀವು ನನ್ನ ಅಜ್ಜ ಸ್ಥಾನದಾಗೆ ಇದ್ದೀರಾ. ಈಗ ಸಾಕು, ನಾನು ಸಾಯ್ತೀನಿ. ಮೊದಲು ಕೈ ಕೊಡವ ನೀನು.
ಆ ಕೈ ಕೊಡವ, ಆ ಕೈ ಕೊಡು. ನನ್ನ ಮನಸ್ಸನ್ನ ಬದಲಾಯಿಸ್ಬಿಟ್ಟೆ ಕಣವ. ನಾ ಮಾಡಿದ ತೆಪ್ಪು ಕಬ್ಲಿ. ಕೈ ಕೊಡು, ಕೈ ಕೊಡವ, ನೀನು ಕೈ ಕೊಡು. ಏನಾಯ್ತು ರಿಷಿ? ಐ ಆಮ್ ಓಕೆ. ಕಮಲಿನ ಕಾಪಾಡು, ಹೋಗು. ಕಮಲಿ ಅವರೇ, ಏನ್ ಮಾಡ್ತೀರಾ? ಏನಾಯ್ತು? ನಿನ್ ಮಗಿ ಆ ಬೆಂಕಿನಾಗೆ ಪ್ರಾಣ ಕಳ್ಕೊಂಡ್ಬಿಡ್ತು. ಆ ವಿಷಯ ಎಲ್ಲ ಹೆಂಗಾಯ್ತು ಅಂತವ ನನಗೆ ಗೊತ್ತಿಲ್ಲ. ಅದನ್ನೇ ಮನ್ಸ್ನಾಗ ಇಟ್ಕೊಂಡು ತನ್ನ ಮೊಮ್ಮಗಿ ಪ್ರಾಣ ಕಳ್ಕೊಳ್ಳೋದಕ್ಕೆ ನಾನೇ ಕಾರಣ ಅಂತ ತಿಳ್ಕೊಂಡ್ಬಿಟ್ಟ. ಅದಕ್ಕೆ ಕಮಲಿ ಪ್ರಾಣ ತೆಗಿಬೇಕು ಅಂತ ನಮ್ಮ ಹಿಂದೆ ಬಿದ್ದವನೇ. ಎಂತ ದೊಡ್ಡ ತಪ್ಪು ಮಾಡೋನಿದ್ದೆ ತಾಯಿ ನಾನು. ನನ್ನ ಎಲ್ಲರೂ ಕ್ಷಮಿಸ್ಬಿಡಿ, ಎಲ್ಲರೂ ಕ್ಷಮಿಸ್ಬಿಡಿ, ನನ್ನ ಎಲ್ಲರೂ ಕ್ಷಮಿಸ್ಬಿಡಿ. ಬಂದಿದ್ಯಲ್ಲ ಕಮಲಿ, ಎತ್ ಕರಡು ಕಣವ. ನಿನ್ಗೇನಾದ್ರೂ ನನ್ನ ಕೈಲಿ ಸಹಿಸ್ಕೊಳಕ್ ಆಗಕ್ಕಿಲ್ಲ. ಫೋನಲ್ಲಿ ಮಾತಾಡುವಾಗ್ಲಯ ನಿನ್ ಧ್ವನಿಯಿಂದ ನನಗ್ ಗೊತ್ತಾಯ್ತು ಏನೋ ಮುಚ್ಚಿಡ್ತಾ ಇದೀಯ ಅಂತವ. ಶಿವಯ್ಯನೇ ಇಲ್ಲಿಗೆ ಬಂದಿರ್ಬೋದು ಅನ್ನೋ ಸಂಶಯದಾಗೆ ನಾನು ಓಡ್ ಬಂದ್ಬಿಟ್ಟೆ. ಶೋರ್ ಡಾಕ್ಟರ್, ಹಾ ನಾನು ಕರ್ಕೊಂಡು ಬರ್ತೀನಿ. ಎಸ್ ಕಮಲಿ ಅವರೇ, ನಾನು ಡಾಕ್ಟರ್ ಹತ್ರ ಎಲ್ಲ ಮಾತಾಡಿದ್ದೀನಿ. ಶಿವ ಇನ್ನೂ ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ. ಆಸ್ಪತ್ರೆನ ಯಾಕೆ? ನಾ ಬರಕಿಲ್ಲ. ಆದ್ರೂ ಯಾಕೆ ಆಸ್ಪತ್ರೆ? ನೀವು ತೆಪ್ಪ ಒಪ್ಕೊಂಡಿದ್ದೀರಾ. ನಿಮ್ ಮನ್ಸ್ನಾಗೆ ಯಾವುದೇ ಕೆಟ್ಟ ಅಭಿಪ್ರಾಯ ಇಲ್ಲ ಅಜ್ಜಯ್ಯ. ಅದಕ್ಕೆಯ ನೀವು ಒಂದ್ಕಿತ ಹೋಗಿ ಆಸ್ಪತ್ರೆಯಲ್ಲಿ ಪರೀಕ್ಷೆ ಮಾಡಿಸ್ಕೊಂಡ್ಬಿಟ್ರೆ ಅದಾದ್ಮೇಲೆ ನೆಮ್ಮದಿಯಾಗಿ ಜೀವನ ನಡೆಸ್ಬೋದು. ಯಾವುದೇ ತರ ತೊಂದರೆ ಬರಕಿಲ್ಲ. ಅದಕ್ಕೆ ಹೋಗಿ ತೋರ್ಸ್ಕೊಂಬಂದ್ಬಿಡಿ ಅಜ್ಜಯ್ಯ. ಪ್ಲೀಸ್ ಅಜ್ಜಯ್ಯ, ನನ್ಗೋಸ್ಕರ ಒಪ್ಕೊಳ್ಳಿ. ಸರಿ ಕಣವ, ನಿನಗೋಸ್ಕರ ಅಷ್ಟೇ. ಮಾಡಿ ಈಗ ತಾರಾ ಆಂಟಿ ಮೇಲೆ ಎತ್ತಾಕ್ಬಿಡಿ. ಅಲ್ಲ, ನೀನ್ ಯಾಕೆ ಇಷ್ಟು ಟೆನ್ಷನ್ ಆಗಿದ್ಯಾ ಅಂತ ನನ್ಗೆ ಅರ್ಥ ಆಗ್ತಿಲ್ಲ. ವಾಟ್? ಅರ್ಥ ಆಗ್ತಿಲ್ವಾ? ಮತ್ತಿನ್ನೇನು ಅರ್ಥ ಆಗುತ್ತೆ ನಿಮ್ಗೆ ನನ್ನ ಬಗ್ಗೆ? ಹಾ, ರಿಷಿ ಕೋಪ ಮಾಡ್ಕೊಂಡು ಹೋಗಿದ ನಮ್ಮಮ್ಮ ಇನ್ನ ಅವ್ನ್ ಸಮಾಧಾನ ಮಾಡಿ ಕರ್ಕೊಂಡ್ ಬರಕ್ಕೆ ಎಷ್ಟು ಕಷ್ಟ ಆಗುತ್ತೆ ಅಂತ ಗೊತ್ತಾ? ಕಲ್ಲನ್ನೇ ಜೀರ್ಣ ಮಾಡ್ಕೊಂಡಾಯ್ತು. ಇನ್ನು ಈ ಕಡಲೆಪುರಿ ಎಲ್ಲ ಯಾವ ಲೆಕ್ಕ ಬೇಬಿ? ಡೋಂಟ್ ವರಿ, ಈ ಎಂಗೇಜ್ಮೆಂಟು ನಡೆಯುತ್ತೆ. ನಾನಿದ್ದೀನಿ, ಓಕೆ? ಅಬ್ಬಬ್ಬಬ್ಬಬ್ಬಬ್ಬ, ನಿಮ್ಮ ಅಮ್ಮಮ್ಮನ ಪ್ಲಾನ್ ಎಲ್ಲ ನಂಬ್ಕೊಂಡಿದ್ರೆ ಒಂದ್ಸಲಿ ಸನ್ಯಾಸಿ ಅಂತ ಡ್ರಾಮಾ ಮಾಡಿದ್ಯಲ್ಲ, ಏನದು? ಹಾ, ವಿಯೋಗಿನಿ ಬಾಬಾ, ಅದೇ ನಿಜ ಆಗುತ್ತೆ. ನೆನ್ಪಿಟ್ಕೋ, ರಿಷಿ ಅಣ್ಣನ ಜೊತೆ ನಿನ್ನ ಎಂಗೇಜ್ಮೆಂಟ್ ದೇವ್ರಾಣಿಗೂ ಆಗಲ್ಲ. ಇವಳು ಮಾತನ್ನ ಕೇಳಬೇಡ ಬೇಬಿ. ಬಿಸಿ ರಕ್ತ ಏನೋ ಓವರಾಗಿ ಮಾತಾಡ್ತಿದ್ದಾಳಷ್ಟೇ. ಬಿಸಿ ರಕ್ತ ಮಾತ್ರ ಅಲ್ಲ, ನಿಮ್ ಪ್ಲಾನ್ಗಳನ್ನೆಲ್ಲ ತಿಳ್ಕೊಂಡಿರೋ ರಕ್ತ. ಉಲ್ಟಾ ಹೊಡೆಯುತ್ತೆ ಅಂತ ನೋಡ್ತಾ ಇರಿ. ತುಂಬಾ ಮಜಾ ಇದೆ ಆಟ.
ಅಮ್ಮಮ್ಮ, ಇವಳಿಗೆ ಹೇಗೆ ಗೊತ್ತಾಯ್ತು? ಶಿಟ್! ಏನ್ ಹೇಳ್ಬಿಟ್ಟು ಹೋಗ್ತಿದ್ರಲ್ಲಮ್ಮಮ್ಮ? ಹಂಗೆ ನಾ ಕಳ್ಕೊಂಡಿರೋ ನನ್ನ ಕುಟುಂಬ ಮತ್ತೆ ಸಿಕ್ತಷ್ಟೇ ಖುಷಿ ಆಗ್ತೈತೆ. ಜಿಟಾಜಯ್ಯ, ನಿಮ್ಮನ್ನ ನಾನು ಆಗಾಗ ಬಂದು ಭೇಟಿ ಆಯ್ತೀನಿ. ಆದಷ್ಟು ಬಿರ್ನೆ ವಾಪಸ್ ಕರ್ಸ್ಕೊಂತೀನಿ. ಆ ನಂಬಿಕೆ ಮೇಕೆ ಹೋಯ್ತೀನಿ. ಅಯ್ಯೋ, ಬಿಡ್ತು ಅನಿ, ಹೋಯ್ತೀನಿ ಅಲ್ಲ, ಹೋಗ್ ಬರ್ತೀನಿ. ಬರ್ತೀನಿ. ಸಾರು, ತುಂಬ ಒದ್ದಾಡಿದ್ದು ಅಂದರೆ ರಿಷಿನು ಕಮ್ಮಿ. ನೀವು ಯಾವಾಗ ಸರಿ ಹೋಗ್ತೀರಾ ಅಂತ ಕಾಯ್ತಿದ್ದೆ. ನೀವೀಗ ಓಕೆ ಅಲ್ವಾ? ಹೇ, ಏನೋ ಹಾಗೆ ಕೇಳ್ತೀಯಾ? ಶಿ ಇಸ್ ಪರ್ಫೆಕ್ಟ್ಲಿ ಆಲ್ ರೈಟ್. ನೋಡು, ಈಗ ಅಮ್ಮನ ನೀನು 4 ತಿಂಗಳ ಹಿಂದೆ ನಮ್ಮ ಮನೆಯಲ್ಲಿ ಏನ್ ತಿಂಡಿ ಮಾಡಿದ್ವಿ ಅಂತ ಕೇಳು, ಪರ್ಫೆಕ್ಟಾಗಿ ಹೇಳ್ತಾಳೆ. ಹೇಳ್ತಾರ? ಇಷ್ಟೊಂದು ಕೇರ್ಲೆಸ್ ಆಗಿದ್ಬಿಟ್ನಲ್ಲ. ಪ್ರಾಣಕ್ಕೆ ಅಪಾಯ ಬಂದಾಗ ಪ್ಲಾನ್ ಮಾಡಿದೆಲ್ಲ ಮರ್ತು ಹೋದ್ನಲ್ಲ. ಈ ಕಮಲಿನ ಸೊಸೆ ಅಂತ ಹೇಗೆ ಒಪ್ಕೊಂಡ್ಲಿ ಈಗ? ನೀವ್ ಯಾಕೆ ಇಲ್ಲಿಗೆ ಬಂದ್ರಿ? ಹೋಗಿ ಹೊರಗೆ. ಏನು ಹೋಗಿ ಹೊರಗೆನಾ? ತಾರಾ, ನೀನ್ ಏನ್ ಕೆಲಸ ಮಾಡ್ತಿದ್ಯಾ ಅಂತ ನಿನ್ಗೆ ಅರ್ಥ ಆಗ್ತಿದ್ಯಾ? ನಿಮ್ ಹತ್ರ ಮಾತಾಡಕ್ ನನಗೇನು ಇಲ್ಲ, ಹೋಗಿ. ತಾರಾ ಆಂಟಿ, ಯಾಕೆ ಹೀಗೆ ಮಾತಾಡ್ತಿದ್ದೀರಾ? ಆಲ್ರೆಡಿ ಐ ಆಮ್ ಸೋ ಹಾರ್ಟ್ ಬ್ರೋಕನ್. ತಾರಾ, ಇಷ್ಟೆಲ್ಲ ಮಾಡಿ ನೀನು ನಿನ್ನ ಮಗಳ ಮುಂದೆ ಎಲ್ಲ ಒಪ್ಕೊಂಡ್ಬಿಟ್ಟಿಯಲ್ಲ, ಏನಾಗಿದೆ ನಿನಗೆ? ಎಲ್ಲ ಡೊಂಕ್ ಆಗಿರೋದಕ್ಕೆ ಹೇಳ್ತಾ ಇದ್ದೀನಿ. ಯಾರ್ ಲೈಫ್ ಅನ್ನು ಡೇಂಜರ್ ಅಲ್ಲಿ ಹಾಕದೆ ಇದ್ರೆ ಮಾತ್ರ ಈ ಆಟದಲ್ಲಿ ಇದೀನಿ ಅಂದಿದ್ದೆ. ಆದ್ರೆ ನಡೆದಿದ್ದಾದ್ರೂ ಏನು? ಮೈ ಗಾಡ್, ಒಟ್ಟೊಟ್ಟಿಗೆ 2 ಪ್ರಾಣ ಹೋಗ್ತಾ ಇತ್ತು. ಯಾರ್ರೀ ಅವನು? ಅವನನ್ನ ನೀವೇ ಇಲ್ಲಿ ಕರ್ಕೊಂಡ್ ಬಂದಿದ್ದು ಅಂತ ನನ್ನ ಅನುಮಾನ. ನೀವ್ ಯಾಕೆ ಅವನ ಹತ್ರ ಹೋದ್ರಿ ತಾರಾ? ಇಷ್ಟಕ್ಕೂ ಅವನು ಇಲ್ಲಿಗೆ ಬಂದಿದ್ದು ಆ ಕಮಲಿ ಕತೆ ಮುಗಿಸೋದಿಕ್ಕೆ ಅಂತ. ಆದ್ರೆ ಹೋಗ್ತಾ ಇದ್ದಿದ್ದು ನನ್ ಪ್ರಾಣ. ಇಂಥ ದರಿದ್ರ ಪ್ಲಾನ್ಗಳಿಗೆ ಮುಂದೆ ನನ್ನನ್ನ ಸೇರಿಸ್ಕೋಬೇಡಿ. ನನಗೂ ನಿಮ್ಗೂ ಇಲ್ಲಿಗೆ ಎಲ್ಲ ಕಟ್ಟಾಗಿ ಹೋಗ್ಲಿ ಪ್ಲೀಸ್. ಯಾವ ತೊಂದ್ರೆನೂ ಇಲ್ದಲಯ್ಯ, 100 ಕಾಲ ಸಂದಾಗಿರ್ಲಿ. ಅದ್ಯಾವ್ರು ನೋಡ್ಕತಾನೆ. ಎದ್ದೇಳಿ. ಕಿಟಕಿ ಎಲ್ಲ ಓಪನ್ ಆಗೇ ಇದೆ. ಗಾಳಿ ಬೀಸಿದ್ರೆ ಆರ್ದೇ ಇರೋಂಥ ದೀಪ ಇದೆಯಾ? ಹಂಗೇನಾದ್ರು ಇದ್ರೆ ಮುಂದೆ ಕಂಡಿಡಿಬೇಕಷ್ಟೆ. ಸರ್, ತಮಾಷೆ ಮಾಡಬೇಡಿ. ಅವ್ವ ಹೇಳೋದು ದಿಟಾನೇಯ. ದೀಪ ಆರೋದ್ರೆ ಅಪ್ಸಕ್ನ ಸರ್. ದೇವರೇ ಸೃಷ್ಟಿ ಮಾಡಿರೋದೆಲ್ಲನು, ಗಾಳಿ ಬೆಳಕು ಸಹ. ಅವನೇ ಸೃಷ್ಟಿ ಮಾಡಿರೋ ಗಾಳಿ ತಾಕಿ ದೀಪ ಆರೋಯ್ತು. ಇದರಲ್ಲಿ ಅಪಶಕ್ನ ಏನಿದೆ? ನಿಮ್ಗೆ ಅರ್ಥ ಆಗಕ್ಕಿಲ್ಲ ರಿಸಿಯಪ್ಪ. ಇದ್ರಾಗೇನೋ ತೆಪ್ಪಾಗೈತೆ. ಮಂಗಳಮ್ಮ, ಏನೂ ತಪ್ಪಾಗಿಲ್ಲ. ಆರಿರೋ ದೀಪನ ಹಚ್ಚಿದ್ರೆ ಎಲ್ಲ ಸರಿ ಹೋಗುತ್ತೆ. ನಾನೇ ದೀಪ ಹಚ್ತೀನಿ. ಅವರು ಸಹ ಸರಿ ಹೋದ್ರು. ಇನ್ನು ನನ್ನ ಮತ್ತೆ ಕಮಲಿ ಅವ್ರ ಮದುವೆಗೆ ಯಾರು ಅಡ್ಡಿ ಮಾಡೋಕ್ಕಾಗಲ್ಲ. ಯು ಆರ್ ಆಬ್ಸಲ್ಯೂಟ್ಲಿ ರೈಟ್ ರಿಷಿ. ನಾನು ರಿಷಿ ಕಡೆ. ದೀಪ ಹಾರಿದಕ್ಕೆ ತಲೆ ಕೆಡ್ಸ್ಕೊಂಡು ಬೇಜಾರಾಗಬೇಕಾಗಿಲ್ಲ. ನಿಮ್ಮಿಬ್ರನ್ನ ದೂರ ಮಾಡಕ್ಕೆ ಗಾಳಿ ಬೆಂಕಿ ಇದ್ಯಾವ್ದ್ರಿಂದನೂ ಸಾಧ್ಯನೇ ಇಲ್ಲ.
ಕಂಗ್ರಾಟ್ಸ್. ಐ ಆಮ್ ರಿಯಲಿ ಹ್ಯಾಪಿ ಫಾರ್ ಯು ಗೈಸ್. ಹೇಗೋ ಒಂದು ದೊಡ್ಡ ಬಿರುಗಾಳಿ ಬೀಸಿ ಈಗ ಕಾಮ್ ಆದಂಗಿದೆ. ನಿಜ, ಇದರಲ್ಲಿ ಶಿವ ಹಿಂಗೆ ಥ್ಯಾಂಕ್ಸ್ ಹೇಳಬೇಕು. ಜೋರಾಗಿ ಮಳೆ ಬಂದು ನಿಂತ ಮ್ಯಾಕೆ ಅದೆಲ್ಲೋ ದೂರದಲ್ಲಿ ಗುಡುಗ್ದಾಗ ದಿಗ್ಲಾಯ್ತದಲ್ಲ, ಹಂಗಾಯ್ತೈತೆ ಕಣ್ರಿ. ನಮ್ ಜೀವನದಾಗೆ ಯಾವಾಗ ಯಾವ್ದು ಬಂದು ನಮ್ ಕಣ್ಮುಂದೆ ನಿಂತ್ಕತ್ತದು, ನಮ್ ಜೀವನದ ದಿಕ್ಕನ್ನೇ ಬದಲಾಯಿಸ್ತದೆ ಅಂತಾನೆ ಗೊತ್ತಾಗಕ್ಕಿಲ್ಲ ಕಣ್ರಿ. ನಿನ್ ಮಾತು ಕೇಳೇ ನನಗೆ ಶಾಕ್ ಆಯ್ತು. ರಮೇಶ್ ಹತ್ರ ಮಾತಾಡಿದೆ, ಅವನ ಮಾತಲ್ಲಿ ಒಂದು ಸಮಾಧಾನ ಆಯ್ತು. ಅದೇ ಮಾಡೋದಕ್ಕೆ ಕರ್ತವ್ಯ ತುಂಬಾ ಇದೆ ಅಂತ ಯೋಚನೆ ಮಾಡ್ತಾ ಇರ್ತೀನಿ. ಅಷ್ಟು ಗೆಪ್ತಿಗಿದ್ರೆ ಸರಿ. ನೀವು ಅನಿಕನ್ ಬಗ್ಗೆನೂ ಯೋಚನೆ ಮಾಡ್ತಾ ಇದ್ದೀರಾ ಅಂತ ನಂಗೆ ಸಾನೆ ಖುಷಿ ಆಯ್ತು ಕಣ್ರಿ. ಯೋಚನೆ ಮಾಡದೆ ಏನಿಲ್ಲ, ಆದ್ರೆ ಅನಿಕನ್ ಬಗ್ಗೆ ನಿನಗೆ ಗೊತ್ತಲ್ವಾ, ತುಂಬಾ ಹಠ. ಅವಳು ಮದ್ವೆಗೆ ಒಪ್ಕೊಳ್ತಾಳೋ ಇಲ್ವೋ ಅದೇ ಡೌಟು. ಅಯ್ಯೋ ಇಲ್ಲ, ಅನಿಕ ಆಗ್ಲೇ ಮದುವೆಗೆ ಒಪ್ಕೊಂಡು ಆಯ್ತಲ್ಲ. ನಿನಗೆ ಅವಳ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ಗೌರಿ. ಒಂದೊಂದ್ಸರಿ ಒಂದೊಂದ್ ತರ ಆಡ್ತಾಳೆ. ನಿನ್ನ ಹತ್ರ ಯಾವ ಮೂಡಲ್ಲಿ ಆ ತರ ಹೇಳಿದ್ಲೋ ಏನೋ, ನಾನಂತೂ ನಂಬಲ್ಲ. ಹಸುವಿಲ್ಲ ಅನ್ನಲ್ಲ, ನೀವೆಲ್ಲರೂ ತಿಂದ್ರಿ ತಾನೆ, ಸಾಕು ಬಿಡಿ. ಸಂತೋಷವಾಗಿರೋರು ಹೊಟ್ಟೆ ತುಂಬಿದ್ರೆ ಅಷ್ಟೇ ಸಾಕು. ಅಂದ್ರೆ ಏನರ್ಥ? ನೀನ್ ಸಂತೋಷವಾಗಿಲ್ವ ತಾರ? ಎಷ್ಟು ದಿನ ನಿನಗೆ ಹಳದೆಲ್ಲ ಮರ್ತೋಗಿತ್ತು ಅಂತ ನಾವೆಲ್ಲ ಎಷ್ಟು ಚಿಂತೆಯಲ್ಲಿದ್ವಿ. ಇವತ್ತೆಲ್ಲ ಸುಖಾಂತಿ ಆಯ್ತಲ್ಲ ತಾರ? ಅದು ಯಾಕೆ ಹೀಗೆಲ್ಲ ಕಳ್ಕೊಂಡವಳು ಹಾಕಿ ಕೂತಿದ್ಯಾ? ಏನಾಯ್ತು? ಸುಖಾಂತ್ಯ ನಿಮ್ಗೆ, ನನ್ಗೆ ನನ್ನ ಅಂತ್ಯ ಆಯ್ತು. ಏನಾಗ್ಬಾರ್ದಾಗಿತ್ತು ಅದೇ ಆಯ್ತು. ಸರಿ, ಅದೇನು ಅಂತ ಓಪನ್ ಆಗಿ ಹೇಳ್ಬೋದಲ್ಲ. ರಮೇಶ್, ಸ್ವಲ್ಪ ಡಿಸ್ಟರ್ಬ್ ಮಾಡದೆ ಸುಮ್ಮನೆ ಇರ್ತೀರಾ ಪ್ಲೀಸ್? ನೀವು ಖುಷಿಲಿ ಊಟ ಬಿಟ್ಟಿದ್ದೀರಾ ಅಂತ ನಂಗೆ ಗೊತ್ತಾಯ್ತು. ಓಡ ಹುಟ್ಟಿದವ್ರಿಗೆ ಮೋಸ ಮಾಡಿದ್ರು ಹೊಟ್ಟೆಗೆ ಮೋಸ ಮಾಡಬಾರ್ದು ಅಂತ ಹೇಳಿದ್ದಾರೆ. ಅದೇ ಯಾರು ಋಷಿ ಹಾಗೆ ಹೇಳಿರೋದು? ಅದೊಬ್ಬ ದೊಡ್ಡ ಮನುಷ್ಯ ಹೇಳಿದಾನಪ್ಪ. ಇವಾಗ ಯಾಕದೆಲ್ಲ? ಸರಿ ಸರಿ, ನೀನೇ ಒಂದು ಸಮಾಧಾನ ಮಾಡಿ ಊಟ ತಿನ್ಸು. ಅದು ಯಾಕೆ ಮುನ್ಸ್ಕೊಂಡಿರಲ್ಲ ಏನೋ ಗೊತ್ತಿಲ್ಲ. ಅಯ್ಯೋದ್ರೆ ನೋಡು ನೋಡು ಹೆಂಗ್ ದುರ್ಗುಟ್ಕೊಂಡು ನೋಡ್ತಾಳೆ. ಒಳ್ಳೆ ಮಾಸ್ಕ್ ಹಾಕದೆ ರೋಡಲ್ಲಿ ಓಡಾಡ್ತಾರಲ್ಲ ಅವ್ರನ್ನ ಜನ ನೋಡೋ ಹಾಗೆ. ಏನಾಯ್ತಮ್ಮ? ಯಾಕೋ ತಲೆನೋವು ಕಣೋ. ಅದ್ರಲ್ಲಿ ಬಂದು ನಿಮ್ಮಪ್ಪ ಒತ್ತಾಯ ಮಾಡಿದ್ರಲ್ಲ, ಅದಕ್ಕೆ ಕೂಗಾಡ್ಬಿಟ್ಟೆ. ಆಗಿದ್ದಾರೆ ಅನ್ಸುತ್ತೆ. ಸುಮ್ಮನೆ ರೀ. ಏನಾಯ್ತು? ಏನಿಲ್ಲ ಕಣೋ. ಏನ್ ಗೊತ್ತಾ, ಹೆಂಗಸರಿಗೆ ಖುಷಿ ಆದಾಗಲೂ ಕಣ್ಣಲ್ಲಿ ನೀರು ಬರುತ್ತಪ್ಪ, ಆನಂದ ಬಾಷ್ಪ. ಇಲ್ಲ ನಮ್ದು ಪರ್ಫೆಕ್ಟ್ ಫ್ಯಾಮಿಲಿ ಆಗ್ಬೇಕು ಅಂದ್ರೆ ಆ ಕಂಪ್ನಿ ನಮ್ಮ ಮನೆ ಒಳಗೆ ಬರಬಾರ್ದು. ಊಟ ಮಾಡಿ. ಎಣ್ಣೆ ನೀರು ಸೇರೋ ಸಾಧ್ಯನೇ ಇಲ್ಲ. ಆ ಕಂಪ್ನಿ ಈ ತಾರ ಮನೆ ಸೊಸೆ ಆಗೋಕೆ ಸಾಧ್ಯನೇ ಇಲ್ಲ. ಆ ಗ್ರೀನರಿ ಮಧ್ಯೆ ತುಂಬಾ ನೆಮ್ಮದಿಯಾಗಿದ್ದಾರೆ. ಈಗ ನಾವು ಕರೆದ್ರು ಅವ್ರು ಬರಲ್ಲ. ಅಪ್ಪಯ್ಯ, ಈ ಕಮ್ಲಿ ಕಾಲಿಂಗ್ ಅಂತ ಹೇಳಿ ಮುಂದಿನ ಕ್ಷಣನೇ ಗಂಟು ಮುಟ್ಟೆ ಪ್ಯಾಕ್ ಮಾಡ್ಕೋತಾರೆ. ಈಗ ಸದ್ಯಕ್ಕೆ ಬೇಡಮ್ಮ, ಈ ವೈರಸ್ ಇನ್ಫೆಕ್ಷನ್ ಇವೆಲ್ಲ ಸ್ವಲ್ಪ ಕಡಿಮೆ ಆಗ್ಲಿ, ಆಮೇಲೆ ಕರ್ಕೊಂಡ್ ಬರೋಣ. ಹೌದು, ವಯಸ್ಸಾಗಿರೋರು ಅಲ್ಲಿದ್ರೇನೆಯ ಸರಿ ಅನಿಸ್ತದೆ. ಸರಿ ಅಪ್ಪಯ್ಯ, ಹಂಗೆ ಆಗ್ಲಿ. ಅವ್ವ, ನೀನ್ ಸ್ಯಾನೆ ಅದೃಷ್ಟ ಮಾಡಿದ್ಯಾವ. ನಮ್ಮ ಅಜ್ಜಿ ಅಂತವ್ರು ನಿಂಗೊಳ್ಳೆ ಅತ್ತೆ ಸಿಕ್ಕವ್ರೆ. ಹೌದು ಕಮ್ಲಿ, ನಿಂಗೂ ಏನ್ ಕಮ್ಮಿ ಇಲ್ಲ ಬಿಡು. ತಾರಮ್ಮರು ನಿನ್ನ ಅವ್ವನ್ ತರ ನೋಡ್ಕತಾರೆ. ಅವಳು ಮದ್ವೆಗೆ ಒಪ್ಪಿದಾಳೆ ಅನ್ನೋದು ನನಗೇನೋ ಸತ್ಯ ಅನಿಸ್ತಾ ಇಲ್ಲ. ಇನ್ನೊಮ್ಮೆ ಮಾತಾಡ್ತೀಯ ನೋಡು. ನನ್ಗಂತೂ ಆಗಲ್ಲ, ನನಗೆ ಇಂಪಾರ್ಟೆಂಟ್ ಕೆಲಸ ಇದೆ. ನೋಡು, ಅವಳು ಒಪ್ಪಿದ್ರೆ ನನಗೇನು ಸಮಸ್ಯೆ ಇಲ್ಲ. ಬರಲಾ? ಅವ್ವ, ಅನಿಕಂತವ ನಾನ್ ಮಾತಾಡ್ಲಾ? ನೀನ್ ಮಾತಾಡಿವೆ ಅವಳು ಒಪ್ಕೊಂಡಿಲ್ಲ ಅಂದ್ರೆ? ನಿಂಗ್ ಯಾಕವ್ವ ಕೇಳೋ ರೀತಿಲಿ ಕೇಳಿದ್ರೆ ಯಾಕೆ ಒಪ್ಪಕ್ಕಿಲ್ಲ ಹೇಳು? ನಾನ್ ಮಾತಾಡ್ತೀನಿ.
ನಾನು ಮಾತಾಡ್ತೀನಿ ಬಿಡು. ಬಾ ಕಮ್ಲಿ, ಲ್ಯಾಪ್ಟಾಪ್ ತಂದಿದ್ಯಾ? ಏನಾದ್ರೂ ಹೇಳೋದಿತ್ತಾ? ಹಾ, ಹ್ಞೂ ಅನಿಕಾ. ಏನು? ಅದು ಕಾಲೇಜಿಂದ ನೋಟ್ಸ್ ಕಳ್ಸೋರೆ. ಯಾಕೆ ನೀನ್ ನೋಡ್ನಿಲ್ವಾ? ನೋಟ್ಸಾ? ನಿಜವಾಗ್ಲೂ ನಂಗೆ ಇಂಟ್ರೆಸ್ಟ್ ಇಲ್ಲ ಕಮ್ಲಿ. ಕ್ಲಾಸಲ್ಲೇ ಅವ್ರ ಪಾಠ ಕೇಳಕ್ ನಂಗೆ ಬೋರು. ಇನ್ನೀ ಆನ್ಲೈನ್ ಕ್ಲಾಸಸ್ ನಾಟ್ ಫಾರ್ ಮೀ. ಅನಿಕಾ, ಆದ್ರೆ ಯಾಕೋ ನೋಟ್ಸ್ ಡೌನ್ಲೋಡ್ ಆಯ್ತಿಲ್ಲ. ಅದೇನಾಗೈತೆ ಅಂತ ನೋಡ್ತೀಯಾ? ಯಾಕನಿಕಾ, ಅದೇನಾಗೈತೆ ಅಂತ ನೋಡೋದಲ್ವಾ? ಅಂದ್ರೆ ಅಮ್ಮ, ತಾರಾ ಏನ್ ಮಾತಾಡ್ತಿದ್ಯಾ? ನನಗೆ ಸ್ವಲ್ಪ ತಲೆನೋವಷ್ಟೇ. ರಿಲ್ಯಾಕ್ಸ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಪ್ಲೀಸ್ ನೀವುಗಳಿದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಈಗ ಏನಾಯ್ತು ಅಂತ ಹೀಗಾಗ್ತಿದ್ರು? ಎಷ್ಟು ನಾಜುಕಾಗಿ ಬಂದು ಕಾರ್ಯ ಸಾಧಿಸಕ್ ನೋಡಿದ್ಲು. ಮೈ ಗಾಡ್, ಅಮ್ಮಮ್ಮ ಹೇಳಿದ್ದು ಸರಿಯಾಗೇ ಇದೆ. ಹಳ್ಳಿ ಹುಡುಗಿಗೇನು ಗೊತ್ತಿಲ್ಲ ಅಂತ ಮಾತ್ರ ಅನ್ಕೋಬಾರ್ದು. ಸ್ವಲ್ಪ ಯಾಮಾರಿದ್ರೆ ನನ್ನನ್ನೇ ಈ ಮನೆಯಿಂದ ಆಚೆ ಕಳಿಸ್ತಾಳೆ. ಬಾಪ ಸಂಬುಲಿಕ, 7 ದಿವಸ ಆಗಿದ್ ನಿನ್ ನೋಡಿ. ಹಳ್ಳಕ್ ಬಿದ್ದೆ ಅಮ್ಮಮ್ಮ. ಐ ಜಸ್ಟ್ ಹೇಟ್ ಯು. ತಾರಾ ಆಂಟಿ ಯೂಸ್ಲೆಸ್. ದೊಡ್ಡದಾಗಿ ಮಾತಾಡ್ತಾರೆ ಅಷ್ಟೇ. ಒಂದು ವಿಷಯ ಪ್ಲಾನ್ ಮಾಡಿದ್ರೆ ಬೇಸಿಕ್ ಆಗಿರ್ಬೇಕಾದಂತ ನಾಲೆಜ್ ಸಹ ಇಲ್ಲ. ನೀವು ಯಾವಾಗಲೂ ಇರೋ ಹಾಗೆ ಮನೆಯೆಲ್ಲ ಓಡಾಡಿಕೊಂಡು ಮನೇಲಿ ಇರೋರಿಗೆಲ್ಲ ಕೆಲಸ ಹೇಳ್ಕೊಂಡಿಲ್ಲ ಅಂತ ಹೇಳಿದ್ರೆ ಏನೋ ಮಿಸ್ಸಿಂಗು ಅಲ್ವಾ ಅತ್ತಿಗೆ? ನೀವೇ ಹೇಳಿ. ಅಂದ್ರೆ ಏನ್ ನೀನ್ ಹೇಳ್ತಾ ಇರೋದು? ಅದಕ್ಕೆ ಕೆಲಸ ಕೊಡಿ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ಯಾ? ಈ ರಾಕ್ಷಸಿ ಇದೆಯಪ್ಪ. ಓಹೋ, ಏನ್ ಕೆಲಸ ಮಾಡ್ತಿದ್ಯಪ್ಪ? ಲಾಕ್ಡೌನ್ ಅಲ್ಲಿ ಆರಾಮಾಗಿ ಬುಕ್ಸ್ ಓದ್ಕೊಂಡು ಸಿನಿಮಾ ನೋಡ್ಕೊಂಡು ಕೂತಿದ್ದೆ. ದಪ್ಪ ಆಗಿದ್ಯಾ ಅಂತ ನಿನ್ ಫ್ಯಾನ್ಸ್ ಎಲ್ಲ ಫೀಲ್ ಮಾಡ್ಕೋತಿದ್ದಾರೆ ಗೊತ್ತಾ? ಇದೆಲ್ಲ ನನ್ನ ರೊಚ್ಚಿಗೆ ಬಿಡ್ಸೋದಕ್ಕೆ ನೀನ್ ಮಾಡ್ತಿರೋ ಉಪಾಯ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೂ ಪರವಾಗಿಲ್ಲ, ನೀನ್ ಹಾಕಿರೋ ಸವಾಲ್ನ ನಾನು ಅಕ್ಸೆಪ್ಟ್ ಮಾಡ್ಕೋತಾ ಇದ್ದೀನಿ. ಶಭಾಷ್, ಇದು ಸವಾಲ್ ಅಂತ ನಿಂಗೆ ಅರ್ಥ ಆಯ್ತಲ್ಲ. ಹಾಗಾದ್ರೆ ಇವತ್ ಫುಲ್ ಪ್ರಿಪರೇಷನ್ ನಿಂದೇನಾ? ಹಾ, ನನ್ನದೇ. ಸುಮ್ನಿರಪ್ಪ, ಏನು ಬೇಡ, ಎಲ್ಲ ನಾನೇ ಮಾಡ್ತೀನಿ. ರಿಷಿ, ನೀ ಸ್ವಲ್ಪ ರೆಸ್ಟ್ ತಗೋ. ಇಲ್ಲ ಅದ್ಗೆ, ನಾನೇ ಮಾಡ್ತೀನಿ. ಅಣ್ಣ, ನಿನ್ ಮೊದ್ಲೇ ಸಕ್ಕರೆಗೂ ಉಪ್ಪಿಗೂ ವ್ಯತ್ಯಾಸನೇ ಗೊತ್ತಿಲ್ಲ. ಆದ್ರೆ ಸವಾಲ್ಗೂ ಹುಡುಗಾಟಕ್ಕೂ ವ್ಯತ್ಯಾಸ ಗೊತ್ತು. ನಾವು ಒಂದ್ಸಲ ಸವಾಲ್ ಒಪ್ಕೊಂಡ್ರೆ ಅದನ್ನ ಮಾಡಿ ಮುಗಿಸೋವರೆಗೂ ಸುಮ್ಮನೆ ಕೂರಲ್ಲ. ಅಮ್ಮನಿಗೋಸ್ಕರ ಪ್ರಾಣನೇ ಕೊಡ್ತೀವಂತ ಏನು ಪಾಯಸ ಮಾಡಲ್ಲ. ಏನಮ್ಮ, ನೀವು ಹಿಂಗೆ ರಿಲ್ಯಾಕ್ಸ್ ಮಾಡಿ, ನಾನು ಹಿಂಗೆ ಹೋಗಿ ಹಂಗೆ ಪಾಯಸ ಮಾಡ್ಕೊಂಡ್ಬರ್ತೀನಿ. ಓಕೆ, ಜಸ್ಟ್ ರಿಲ್ಯಾಕ್ಸ್. ಸೈಡ್ಗೆ ಹೋಗು. ದೇವ್ರು ಅವ್ರವ್ರ ಯೋಗ್ಯತೆಗೆ ಏಟೋ ಆಟೇ ಕೊಡ್ತಾನೆ. ಏಯ್, ಎಷ್ಟೇ ಕೊಬ್ಬು ನಿನ್ನ. ನೀನು ದಡ್ಡಿ ಅಂತ ಮತ್ತೆ ಮತ್ತೆ ಪ್ರೂವ್ ಮಾಡ್ತಿದ್ಯಾ. ನಿಂಗೆ ಅಲ್ಲಿ ನಡೆದಿದ್ದು ನಾಟಕದ ಎಂಗೇಜ್ಮೆಂಟ್ ಅಂತ ಎಲ್ರಿಗೂ ಗೊತ್ತು. ಒಂದ್ ವೇಳೆ ನಿಜಾನೇ ಆಗ್ಬೇಕು ಅಂತಿದ್ದಿದ್ರೆ ಕತೆ ಬೇರೆನೇ ಇರ್ತಿತ್ತು. ಓಹೋ ಸಂಭು, ಗೆಪ್ತಿ ಆಯ್ತಾ? 8ನೇ ಕ್ಲಾಸಿನ 4ನೇ ಪಾಠ ಅದನ್ನೇ 7 ತಗೊಳ್ಕಳ ನಮ್ಗೆ.
ಏನು ನಾನು ಬೇಡ ಅಂತ ನಾನು ಯಾವತ್ತೋ ಡಿಸೈಡ್ ಮಾಡಿದ್ದೀನಿ. ನೀನ್ ನನ್ನ ಬಗ್ಗೆ ಹೀಗೆ ಅನ್ಕೊಂಡಿದ್ರೆ ನಾನೇನು ಮಾಡೋಕ್ಕಾಗಲ್ಲ. ಕಂಬು ದ್ರಾಕ್ಷಿ ಏಟ್ ಉಳಿ ಆಯ್ತು ನೋಡ್ಲಾ. ಬಾಯಿ ಮುಚ್ಕೊಂಡು ಹೋಗೇ, ಇಲ್ಲಾಂದ್ರೆ ಸರಿಯಾಗಿ ಬಾರಿಸ್ತೀನಿ. ಆಹಾ ಬಾರಿಸ್ತಾಳಂತೆ. ಎಲ್ಲಿ ಕೈ ಎತ್ತ ನೋಡಮ್ಮ. ಹೋಗೆಲ್ಲೇ. ಏನಾಯ್ತು? ಯಾಕೆ ಜಗಳ ಆಡ್ತಿದ್ದೀರಾ? ಬಂದಿರೋ ಹಾಗಿದೆ. ಪಾಯಸ ಮಾಡೋದಕ್ಕೆ ಏನೇನು ಬೇಕು ಅಂತ ಒಂದು ಕಾಮನ್ ಸೆನ್ಸ್ ಕೂಡ ಇಲ್ಲ. ಕಾಮನ್ ಸೆನ್ಸ್ ಅಂದ್ರೆ ಕಮಲಿ ಅವರು. ಎಸ್, ಕಮಲಿ ಅವ್ರನ್ನೇ ಕೇಳೋಣ. ಹಾಯ್, ನನ್ನ ಕನಸಿನ ಕಮಲಿ, ಒಂದು ಇಕ್ಕಟ್ಟಿನಲ್ಲಿ ಸಿಕ್ಕಾಕೊಂಡಿದ್ದೀನಿ. ಅಮ್ಮ ಬೇಜಾರಾಗಿದ್ದಾರೆ, ಅವರಿಗೆ ಪಾಯಸ ಮಾಡಿಕೊಡ್ತೀನಿ ಅಂತ ಹೇಳಿಬಿಟ್ಟೆ. ಆದರೆ ಪಾಯಸ ಹೇಗೆ ಮಾಡೋದು? ಕ್ಯಾನ್ ಯು ಹೆಲ್ಪ್ ಮೀ ಪ್ಲೀಸ್? ಮಾಡ್ತೀನಿ ಅಂತ ಒನ್ ಮ್ಯಾನ್ ಆರ್ಮಿಯಲ್ಲಿ. ಅದನ್ನ ಮಾಡೋದ್ ಬಿಟ್ಟು ಏನ್ ಮಾಡ್ತಿದ್ಯಾ ಈಗ? ಹಲೋ, ನಾವು ತುಂಬ ಕ್ಲೀನು ಗೊತ್ತಲ್ವಾ? ಈ ಥರ ಹೆಂಗಿರೋ ಕಿಚನಲ್ಲಿ ವರ್ಕ್ ಮಾಡೋಕ್ಕಾಗಲ್ಲ. ಎಥಿಕ್ಸ್. ಫಸ್ಟು ಕ್ಲೀನ್. ಅಯ್ಯೋ ಕಮಲಿ ಅವರೇ, ಎಲ್ಲಿದ್ದೀರಾ? ಪ್ಲೀಸ್ ಮೆಸೇಜ್ ನೋಡಿ. ಇವರಿಬ್ರು ಒಪ್ಕೋತಾರೆ ಅನ್ನೋದಾದ್ರೆ ನಾನ್ ರೆಡಿ. ನಾನು ಮದ್ವೆ ಮಾಡ್ಕೋತೀನಿ. ಹಂಗ್ಯಾಕೋ ಇದ್ರಾಗೂ ಇವಳ್ದೇನೋ ನಾಟಕ ಐತೆ ಅನ್ನಿಸ್ತೈತೆ. ನಿಂಗೆ ಬಾಯಿ ಮುಚ್ಚು. ಎಲ್ಲದ್ರಾಗೂ ತಪ್ಪು ಹುಡುಕ್ಬೇಡ. ಅನಿಕಾ ದಿಟ್ಟವಾಗ್ಲೂ ಮದ್ವೆಗೆ ಒಪ್ಕೊಂಡವಳೆ. ಅನಿಕಾ, ಈ ವಿಷಯನ ನಾನು ಈಗಲೇ ಹೋಗಿ ಅಪ್ಪ ಅವಂಗೆ ಹೇಳ್ತೀನಿ. ನಿಂಗೆ ಸಂಬು, ನೀವಿಬ್ರು ರೂಮ್ಗೆ ಹೊಳ್ಳಿ. ಅನಿಕಾ, ನೀನೋಗಿ ರೆಸ್ಟ್ ತಗೋ. ಇವರಿಬ್ರು ಮಾತನ್ನ ತಲೆಗೆ ಹಾಕಬೇಡ. ಏನಪ್ಪ ಅದು ದೊರೆ, ಫೋನ್ ಒತ್ತಾ ಇದೆಯಾ? ಯಾವುದೋ ಮೆಸೇಜ್ ಬಂತು, ನೋಡ್ತೀನಿ. ಏನು ಪ್ರಾಬ್ಲಮ್? ಫೋನ್ ಪಕ್ಕಕ್ಕಿಟ್ಟು ಫಸ್ಟ್ ಸ್ವೀಟ್ ರೆಡಿ ಮಾಡು. ಅಮ್ಮ ಕಾಯ್ತಿದಾರೋ ಇಲ್ವೋ ಗೊತ್ತಿಲ್ಲ, ಬಟ್ ನಿನ್ ಕೈ ರುಚಿ ನೋಡಕ್ಕೆ ನನ್ನ ನಾಲ್ಗೆ ಮಾತ್ರ ವಾಚ್ಮ್ಯಾನ್ ತರ ಕಾಯ್ತಿದ್ದೆ. ಹಾ, ನಿನ್ ನಾಲ್ಗೆ ವಾಚ್ಮ್ಯಾನ್ ತರ ಕಾಯ್ತಿದ್ಯೋ ಇಲ್ವೋ ಗೊತ್ತಿಲ್ಲ, ನೀನಂತೂ ವಾಚ್ಮ್ಯಾನ್ ತರನೇ ಕಾಯ್ತಿದ್ಯಾ ಇಲ್ಲಿ. ಮೆಸೇಜ್ ಎಲ್ಲ ವರ್ಕೌಟ್ ಆಗಲ್ಲ, ಕಾಲೇ ಮಾಡ್ತೀನಿ. ಇಲ್ಲ, ಅರ್ಧ ಲೀಟರ್ದು 2 ಪ್ಯಾಕೆಟ್. 1 ಲೀಟರ್ ಇಲ್ಲ ಅಂದ್ರೆ ಅರ್ಧ ಲೀಟರ್ದು 2. ಓಕೆನಾ? ಓಕೆ ಓಕೆ. ಸರ್, ಇವಾಗ ಡ್ರೈ ಫ್ರೂಟ್ಸ್ನ ಹುರ್ಕೊಳ್ಳಿ. ಡ್ರೈ ಫ್ರೂಟ್ಸಾ? ಈಗ ಡ್ರೈ ಫ್ರೂಟ್ಸ್ನ ಹುರ್ಕೋಬೇಕು.
ಇವಳು ಕೆಲಸ ಹಾಕ್ಬೇಕು ಅಂದ್ರೆ ನಾವು ಹೋಗಿ ಕ್ಯೂನಲ್ಲಿ ನಿಲ್ಬೇಕು. ಈಗ ನನ್ನ ಫೋನ್ನೇ ಕಟ್ ಮಾಡ್ತಿದ್ದಾಳೆ. ನಾನ್ ಬಿಡಲ್ಲ, ನೀನ್ ಫೋನ್ ಪಿಕ್ ಮಾಡೋವರೆಗೂ ನಾನು ಮಾಡ್ತಾನೆ ಇರ್ತೀನಿ. ಹಲೋ. ಅಲ್ಲ, ಅದೇನು ಸಾಲ್ಗಾರರು ಫೋನ್ ಮಾಡ್ದ ಹಾಗೆ ನನ್ನ ಫೋನ್ನ ಕಟ್ ಮಾಡ್ತಾ ಇದ್ರಲ್ಲ, ಯಾಕ್ತಾರಾ? ಯಾಕೆ ಫೋನ್ ಮಾಡಿದ್ದು? ನೀವು ಹೇಗಿದ್ದೀರಾ ಅಂತ ನಿಮ್ಮ ಯೋಗಕ್ಷೇಮ ವಿಚಾರಿಸ್ಕೊಳ್ಳೋದಕ್ಕೆ. ಕಾಮಿನಿ ಅವರೇ, ಯಾಕೆ ಕೋಪ ಬರ್ತಿದ್ಯಾ ತಾರವ್ರೆ? ಅಲ್ಲ, ಮಾಡೋದೆಲ್ಲ ಮಾಡಿ ಬೇಡವಾ? ಸಿಟ್ಟಲ್ಲಿ ಮಾತಾಡ್ತಿದ್ದೀರಾ ಕಾಮಿನಿ? ನಾನು ತಾಳ್ಮೆ ಕಳ್ಕೊಂಡು ತಪ್ಪು ಮಾಡಿರ್ಬೋದು, ಆದ್ರೆ ನಂಬಿಕೆ ಕಳ್ಕೊಂಡಿಲ್ಲ. ಅನಿಕಾ ಈ ಮನೆ ಸೊಸೆ ಆಗ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನ್ ನಿಮ್ ಜೊತೆ ಕೈ ಜೋಡಿಸಿದ್ದು. ಹಾಗಾದ್ರೆ ನನ್ನ ಹತ್ರ ಇನ್ನೊಂದು ಪ್ಲಾನು. ಪ್ಲೀಸ್ ದಯವಿಟ್ಟು ಈ ಪ್ಲಾನು ಮಣ್ಣು ಮಸೆ ಅಂತ ನನ್ನ ಹತ್ರ ಹೇಳ್ಬೇಡಿ. ಈಗಾಗ್ಲೇ ತಲೆನ ಅಡ್ಡ ಇಟ್ಟಂಗಾಗಿದೆ. ಇನ್ನು ಬಲಿಪೀಠಕ್ಕೆ ಕೊರಳೊಡ್ಡ ಸುಖ ನನಗೆ ಬೇಕಾಗಿಲ್ಲ, ಸಾಕಾಗಿದೆ ನನಗೆ. ಇನ್ಮೇಲೆ ನೀವ್ ನನಗೆ ಫೋನ್ ಮಾಡೋದಾಗ್ಲಿ ನಿಮ್ಮ ಫ್ರಸ್ಟ್ರೇಷನ್ ಅನ್ನ ನನ್ನ ಮೇಲೆ ತೋರ್ಸ್ಕೊಳ್ಳೋದಾಗ್ಲಿ ಮಾಡಬೇಡಿ. ಅಲ್ಲ ತಾರಾ, ನಾನು ಹೇಳ್ತಿದ್ದೀನಲ್ಲ ಕಾಮಿನಿ, ದಿಸ್ ಇಸ್ ಫೈನಲ್. ಬಾಯ್. ನಾವಂದ್ರೆ ಸುಮ್ಮನೆನಾ ಅಲ್ವಮ್ಮ? ಮೊದಲನೇ ಸ್ಪೂನು ನೀವೇ ಟೇಸ್ಟ್ ಮಾಡ್ಬೇಕು. ನೀವು ಹೇಗಿದೆ ಅಂತ ಹೇಳಿದ್ರೇನೆ ನನ್ನ ಕೆಲ್ಸಕ್ಕೊಂದ್ ಬೆಲೆ. ರಿಷಿ, ನನ್ಗೋಸ್ಕರ ನೀನ್ ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ಯಾ ಅಂದ್ಮೇಲೆ ಇದು ಹೇಗಿದ್ರು ನನಗ್ ಸಂತೋಷನೇ. ಹಂಗೆಲ್ಲ ಹೇಳಂಗಿಲ್ಲ. ಟೇಸ್ಟ್ ಮಾಡಿ ಪ್ಲೀಸ್. ಟೇಸ್ಟ್ ಮಾಡಿ ಅತ್ತೆ. ನಮ್ ರಿಷಿ ಮೊಟ್ಟ ಮೊದಲ ಬಾರಿಗೆ ಕಷ್ಟಪಟ್ಟು ಪಾಪ ಪಾಯಸ ಮಾಡಿದಾನೆ. ಅಪ್ಪಯ್ಯ, ದಿಟ ಹೇಳ್ಬೇಕು ಅಂದ್ರೆ ನಾವೇನು ಮಾಡ್ನಿಲ್ಲ, ನಿಂಗಿಗೋಸಿ ಥ್ಯಾಂಕ್ಸ್ ಹೇಳ್ಬೇಕು. ಓಹೋ, ಕೇಳ್ತಾ ಇದ್ರೆ ಇಡೀ ಮನೆನೇ ಇನ್ವಾಲ್ವ್ ಆಗಿದೆ ಅನ್ಸ್ತಾ ಇದೆ. ರೀ, ನೀವು ಏನೋ ಒಂದು ಮುಖ್ಯವಾದ ಮೀಟಿಂಗು ಅಂತ ಹೇಳ್ತಿದ್ರಲ್ಲ, ಏನಾಯ್ತು? ನಾನು ಹೋಗಿದ್ ಮೀಟಿಂಗಿಗೂ ಅನಿಕಾಗೂ ಸಂಬಂಧ ಇದೆ. ಹೌದಾ? ಹೆಂಗಪ್ಪಯ್ಯ? ನಾನು ಈ ವಿಷಯನ ಆಮೇಲೆ ಹೇಳ್ತೀನಿ. ಮೊದಲು ಅನಿಕಾ ಆ ಹುಡುಗನ ಯಾವಾಗ ಮೀಟ್ ಮಾಡ್ತಾಳೆ ಅಂತ ಕೇಳೋಣ. ಹೌದು ಕಣ್ರಿ, ಶುಭ ಕಾರ್ಯ ಬೇಗ ಶುರುವಾಗ್ಬಿಡ್ಲಿ. ರಾತ್ರಿ ಊಟದಲ್ಲಿ ಸಿಹಿ ಪದಾರ್ಥ ಮಾಡಿದ್ರು ಆಶ್ಚರ್ಯ ಪಡುವಂತ ಏನೂ ಇಲ್ಲ. ಇಲ್ಲ ಬೇಬಿ, ಅವ್ರು ಏನೋ ಪ್ಲಾನ್ ಮಾಡ್ತಿದ್ದಾರೆ. ನಾನಂತೂ ಅವ್ರನ್ನ ನಾನೇ ಒಪ್ಕೊಂಡೆ ಅಮ್ಮಮ್ಮ. ಏನು? ಏನು? ಏನ್ ಹೇಳ್ತಿದ್ಯಾ ನೀನು? ನೀನು ಒಪ್ಕೊಂಡ? ಏನು ಅಂತ ಒಪ್ಕೊಂಡೆ? ಯಾಕೆ ಕಿರ್ಸ್ತಿದ್ದೀರಾ ಅಮ್ಮಮ್ಮ? ಐ ನೋ ನಾನ್ ಮಾಡಿದ್ದು ಮಿಸ್ಟೇಕ್ ಅಂತ ನನಗೆ ಗೊತ್ತು, ಬಟ್ ಅವ್ರ ಮುಂದೆ ತಲೆ ತಗ್ಗಿಸ್ಬಾರ್ದು ಅಂತ ನಾನು ಹೀಗೆ ಮಾಡಿದೆ ಅಮ್ಮಮ್ಮ. ಈವನ್ ಐ ಆಮ್ ಥಿಂಕಿಂಗ್ ನಾವು ಅಮ್ಮಮ್ಮ, ನಾನೇನು ಸಲೀಸಾಗಿ ಹೇಳ್ಬಿಟ್ಟು ಈಗ ಆರಾಮಾಗಿ ಕೂತಿಲ್ಲ. ಐ ಆಮ್ ಸೋ ಟೆನ್ಸ್ಡ್, ವರಿಡ್ ಲೈಕ್ ಹೆಲ್. ಜಸ್ಟ್ ಕಾರ್ನರ್ಡ್ ಅಮ್ಮಮ್ಮ. ಏನ್ ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಇರ್ಬೋದು, ಅದಕ್ಕೆ ಸ್ಪೆಷಲ್ ಆಗಿ ಮಾತು ಶುರು ಮಾಡ್ದೆ. ಸರಿಯಾಗಿ ಹೇಳಿದ್ರಿ, ಸ್ಪೆಷಲಿಸ್ಟ್ ಏನ ಐತೆ ಸರ್. ಅದಕ್ಕೆ ಮತ್ತೆ ಇಲ್ಲ ಅಂದ್ರೆ ನೀವು ನನಗೆ ಫೋನೇ ಮಾಡಲ್ವಲ್ಲ. ಹಂಗೇನಿಲ್ಲ ಸರ್, ನೀವು ಬಿಸಿ ಇರ್ತೀರಾ ಅನ್ಕೊಂಡು ಸುಮ್ಕಾದೆ. ದಿಟ ಹೇಳಿ, ನೀವೇ ತಾರಮ್ಮ ಅವ್ರ ಜೊತೆ ಮಾತಾಡ್ಕೊಂಡು ಈಗ ತಾನೇ ರೂಮಿಗೆ ಬಂದಿದ್ದೀರಾ ತಾನೆ? ಹೇ, ಏನ್ ಕರೆಕ್ಟ್ ಆಗಿ ಹೇಳಿದ್ರಿ. ಅಮ್ಮಂಗೆ ಈಗ ತಾನೇ ಸ್ವೀಟ್ ಮಾಡಿಕೊಟ್ಟು ನಾನು ಮೇಲ್ ಬಂದೆ. ಎಲ್ಲ ಆರಾಮ್ ಅನ್ನಿಸ್ತದೆ ಈಗ. ನಂಗೂವೆ ಸರ್. ಈಗಲೂ ನೀವು ಕೈಯಾಗ ಒಂದು ಪುಸ್ತಕ ಮಾಡಿಕೊಂಡು ಕುಂತಿದ್ದೀರಾ ಅಂತ ನಂಗೆ ಗೊತ್ತು. ಅನಿಕಾ ಒಪ್ಕೊಂಡಿರೋದೇ ದೊಡ್ಡ ವಿಷಯ. ಈಗ ನೀವು ನಾಳೆಗೆ ಹೋಗಿ ಆ ಹುಡುಗನ್ ನೋಡ್ಲಿಲ್ಲ ಅಂತಂದು ನಮ್ಮ ಅನಿಕಾ ಆಟ್ರಲ್ಲಿ ಮನ್ಸು ಬದಲಾಯಿಸ್ಬಿಟ್ರೆ? ನಾನು ಬರಲ್ಲ ಅಂದೆ ಅಷ್ಟೇ, ನೀವು ಹೋಗ್ಬೇಡಿ ಅನ್ನ. ಏನು ಅಂತ ಮಾತಾಡ್ತಾ ಇದ್ದೀರಾ ನೀವು?
ಈ ಸಮಯದಾಗೆ ಮನೇಲಿ ಅತ್ತೆ ಮಾವನೂ ಇಲ್ಲ, ಮನೆಯಾಗ ಒಬ್ಬ ಗಂಡಸು ಅಂತ ಇಲ್ದಲೆ ಹೆಂಗ್ ಹುಡುಗ ನೋಡೋಕಾಯ್ತದೆ ಹೇಳಿ? ನಮ್ಮ ರಿಷಿ ಅಂದ್ರೆ ನಮ್ಮನೆ ಹುಡುಗನೇ ಅಲ್ವಾ ರಿಷಿ, ನಮ್ಮ ಮಳೆ ಆಗೋನು. ಸೊ ನಮ್ಮನೆ ಪರವಾಗಿ ಅವ್ನು ಬರ್ಬೋದಲ್ವಾ? ಆದ್ರೆ ನಾನು ರಿಷಿ ಹತ್ರ ಮಾತಾಡ್ತೀನಿ. ಅನಿಕಾ ಮದ್ವೆಗೆ ಒಪ್ಕೊಂಡಿದ್ದು ಓಕೆ, ಆದ್ರೆ ನಾನು ಯಾಕೆ ಅಡ್ಡಿ ಆಗ್ಲಿ ಹೇಳು? ಇದಲ್ಲ, ಬೇರೆ ವಿಷಯ. ಏನ್ ಅಂಕಲ್? ಅನಿಕಾ ಮದ್ವೆಗೆ ಒಪ್ಕೊಂಡ್ಲು ಅಂತ ಕಮ್ಲಿ ಹೇಳಿರ್ಬೇಕಲ್ಲ? ಹಾ ಅಂಕಲ್ ಹೇಳಿದ್ರು. ನಾಳೆ ನಾನು ಸ್ವಲ್ಪ ಬ್ಯುಸಿ ಆಗಿದ್ದೀನಿ. ಸೊ ಹುಡುಗ ನಾಳೆ ಬಿಟ್ರೆ ಬ್ಯುಸಿಯಾಗಿ ಹೋಗ್ತಾನಂತೆ. ಮನೆಯವ್ರನ್ನೆಲ್ಲ ಕರ್ಕೊಂಡು ನೀನೇ ಹೋಗಿ ಬರ್ತೀಯಾ? ಆಹಾ ಅಂಕಲ್, ಈಗ ಗೊತ್ತಾಯ್ತು ಐಸ್ ಯಾಕೆ ಅಂತ. ನೋಡಿದ್ಯಾ, ಆಡ್ಕೊಳ್ತಾ ಇದೆಯಲ್ಲ? ಹೇ, ಸುಮ್ಮನೆ ತಮಾಷೆ ಮಾಡಿದೆ ಅಂಕಲ್. ಇಟ್ಸ್ ಮೈ ಪ್ಲೆಷರ್. ನಮ್ಮ ಮನೆಯವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋ ಅವಕಾಶನ ಮಿಸ್ ಮಾಡ್ಕೊಳಕ್ಕಾಗತ್ತಾ? ಥ್ಯಾಂಕ್ಸ್ ಅಳಿ ಅಂದ್ರೆ. ಇಟ್ಸ್ ಓಕೆ ಮಾವಯ್ಯ. ಟೇಕ್ ಕೇರ್ ರಿಷಿ, ಬಾಯ್. ಬೇರೆ ಫೋನ್ ಪಿಕ್ ಮಾಡ್ತಿಲ್ಲ. ಎಲ್ಲರೂ ಸೇರಿ ನನ್ನ ತಲೆ ಮೇಲೆ ಕಲ್ಲು ಹಾಕ್ಬಿಡಿ, ಸರಿ ಹೋಗತ್ತೆ, ಸಮಾಧಾನ ಆಗತ್ತೆ. ಅಲ್ಲ, ಯಾರೋ ಏನೋ ರೇಗಿಸ್ಬಿಟ್ರಂತೆ, ಇವಳು ಅದಕ್ಕೆ ಎಮೋಷನಲ್ ಆಗಿ ಒಪ್ಕೊಂಡ್ಬಿಟ್ಲಂತೆ. ಏನ್ ಬೇಬಿ, ಇದು ನಿನ್ ಲೈಫು. ಹೀಗೆಲ್ಲ ಮಾಡ್ಕೊಂಡ್ರೆ ಲೈಫ್ ಪೂರ್ತಿ ಅನ್ಭವಿಸ್ಬೇಕಾಗತ್ತೆ, ಗೊತ್ತಿದ್ಯಾ ನಿನಗೆ? ತಾರಾನೇ ಫೋನ್ ಮಾಡಿದ್ರು. ಹಲೋ ತಾರಾ ಅವರೇ, ಯಾಕೆ ಫೋನ್ ಮಾಡಕ್ ಹೋದ್ರಿ? ಒಂದು ಮುಖ್ಯವಾದ ವಿಷಯ. ಈ ಮಹಾಜನ ಮನೆಯಲ್ಲಿ ನಮ್ ಬೇಬಿಗೆ ಬೇರೆ ಸಂಬಂಧ ಹುಡುಕ್ತಿದ್ದಾರೆ. ಇದನ್ನ ಹೇಳೋದಕ್ಕೆ ನಾನು ಅವಾಗ್ಲಿಂದ ಕಾಲ್ ಮಾಡ್ತಾ ಇರೋದು. ನೋ ಚಾನ್ಸ್. ಯಾವುದೇ ಕಾರಣಕ್ಕೂ ಅನಿಕಾ ಬೇರೆಯವ್ರ ಮನೆ ಸೊಸೆ ಆಗೋದಕ್ಕೆ ನಾನ್ ಬಿಡಲ್ಲ. ನೀವಷ್ಟೇ ಇಲ್ಲ, ನಾನು ಕೂಡ ಒಪ್ಪೋದಿಲ್ಲ. ಆದ್ರೆ ಏನ್ ಮಾಡೋದು? ಈ ಮಹಾಜನ ಮನೆಯವರು ಬೇಬಿಗೆ ಬೇರೆ ಕಡೆ ಮದುವೆ ಮಾಡ್ಬೇಕು ಅಂತ ತುದಿಗಾಲಲ್ಲಿ ನಿಂತಿದ್ದಾರೆ. ಇಲ್ಲ, ಹಾಗಾಗ್ಬಾರ್ದು. ನಮ್ ಬೇಬಿ ರಿಷಿನೇ ಮದುವೆ ಆಗ್ಬೇಕು. ಏನ್ ಮಾಡ್ಬೇಕು ಹೇಳಿ ತಾರಾ ಅವರೇ? ಕಾಮಿನಿ, ಅನುಮತಿ ಯಾಕೆ ಬೇಕು? ನಾನು ನನ್ನ ಮಗಳನ್ನ ನೋಡಕ್ ಬಂದಿದ್ದೀನಿ. ಅನಿಕಾ, ನಿನ್ ಮದ್ವೆಗೆ ಒಪ್ಕೊಂಡಿದ್ದು ನಂಗೆ ಸಾನ ಖುಷಿ ಆಯ್ತು ಕಣವ್ವ. ಏನು ಪಾಪ ಇವಾಗ ಮಗಳು ಅನ್ನೋ ಮುಖವಾಡ ಹಾಕೋತಾ ಇದ್ಯಾ? ಈ ಅಕ್ರೆ ಇಷ್ಟು ದಿನ ಎಲ್ಲಿ ಹೋಗಿತ್ತು? ಮುಖವಾಡ ಹಾಕೊಳ್ಳೋ ಅಗತ್ಯ ನನಗನ ಯಾಕೈತೆ ಕಾಮಿನಿ? ಮುಖವಾಡ ಹಾಕೊಳ್ಳೋದು, ದಿಢೀರಂತ ಬದಲಾಗೋದು, ಅದೆಲ್ಲವ ನಿನಗೆ ಸಾನೆ ಚೆನ್ನಾಗಿ ಗೊತ್ತೈತೆ. ಋಷಿ, ಎಲ್ಲೋ ಹೊರಗಡೆ ಹೊರಟಿರೋ ಹಾಗಿದೆ. ಅರೆ, ನಾನೇ ನಿಮ್ಗೆ ಹೇಳೋಣ ಅನ್ಕೊಂಡೆ, ಅಷ್ಟರಲ್ಲಿ ನೀವೇ ಕರೆದು ಬಿಟ್ರಿ. ಇಷ್ಟೊಂದು ಎಕ್ಸೈಟ್ ಆಗ್ತಿದ್ಯಾ ಅಂದ್ರೆ ತುಂಬಾ ಮುಖ್ಯವಾದ ಜಾಗ ಅನ್ಸತ್ತೆ. ಮುಖ್ಯವಾದ ಜಾಗ ಅನ್ನೋದಕ್ಕಿಂತ ಮುಖ್ಯವಾದ ವಿಷಯ ಅಮ್ಮ. ನಾನೇನಾದ್ರು ಅದನ್ನ ನಿಮ್ಮ ಹತ್ರ ಹೇಳಿದ್ರೆ ನೀವು ಸರ್ಪ್ರೈಸ್ ಆಗ್ಬಿಡ್ತೀರಾ. ಓಹೋ, ಮೇಸ್ಟ್ರು ಇಷ್ಟೊಂದು ಬಿಲ್ಡಪ್ ಕೊಡ್ತಿದ್ದಾರೆ ಅಂದ್ರೆ ತುಂಬಾ ಮುಖ್ಯವಾದ ವಿಷಯನೇ ಇರಬೇಕು. ಏನದು? ಮದುವೆ ಮಾತುಕತೆ ಅಪ್ಪ.